2024 ಫೆಬ್ರವರಿ 29 ಅಂದರೆ ಕಳೆದ ಲೀಪ್ ಇಯರ್ನಲ್ಲಿ ಕೆ ಶಿವರಾಮ್ ಸಾಹೇಬರು ದೈಹಿಕವಾಗಿ ನಮ್ಮಿಂದ ದೂರವಾದರು. ಅವರು ದೂರ ಆದಮೇಲೆ ಅವರ ಕುಟುಂಬ ಇವಾಗ ಹೇಗಿದೆ, ಆ ನೋವಿನಿಂದ ಹೊರಗೆ ಬಂದಿದ್ದಾರ, ಇದೆಲ್ಲದರ ಬಗ್ಗೆ ಮಾತಾಡಬೇಕು, ಅವ್ರನ್ನ ಮಾತಾಡಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಈ ನಿಟ್ಟಿನಲ್ಲಿ ನನ್ನ ಈ ಪ್ರಯತ್ನ, ಈ ಸರಣಿ ನಿಮ್ಮ ಪ್ರೀತಿ ಪ್ರೋತ್ಸಾಹವಿರಲಿ. ನಿಮ್ಮ ರಘುರಾಮ್. ನೂರೊಂದು ನೆನಪು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ನಮ್ಮ 101 ನೆನಪುಗೆ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಟ್ಟಿರುವ ದಿಗ್ಗಜರನ್ನ, ಅವ್ರ ಕುಟುಂಬವನ್ನು ಎಲ್ಲೇ ಇರಲಿ ಹೋಗಿ ಹುಡುಗಿ ಹಾಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ನಿಮ್ಗೆ ಗೊತ್ತು. ಇವತ್ತು ಫೆಬ್ರವರಿ 28. ಒಂಥರ ನನಗೆ ಪರ್ಸ್ನಲಿ ಹೇಳಬೇಕಂದ್ರೆ, ಈ ಮನೆಗೆ ನಾನು ಆಗಲೇ ಹೇಳಿದ್ದೆ ನಿಮಗೆ ಸ್ಟಾರ್ಟಿಂಗಲ್ಲೇ, ಮನೆ ಆಚೆ ತೋರಿಸ್ದಾಗೆಲ್ಲ ನಾನು ಇಲ್ಲಿ ಬಂದು ಮಾತಾಡಿಸೋದು ಒಂದು ಖುಷಿನೂ ಇದೆ, ಅದೇ ಥರದ ಒಂದು ನೋವು ಇದೆ. ನಾನು ಆಗಲೇ ಹೇಳಿದೆ, ಅರಸನಿಲ್ಲದ ಅರಮನೆ ಆದರೆ ಆ ಅರಸಿನ ಮಾತಾಡಿಸ್ತೀನಿ, ಯಜಮಾನನಿಲ್ಲದ ಮನೆ ಆದರೆ ಆ ಯಜಮಾನಿನ ಮಾತಾಡಿಸ್ತೀನಿ ಅಂತ. ಇವತ್ತು ಫೆಬ್ರವರಿ 28, ಫೆಬ್ರವರಿ 29 ಈ ಲೀಪ್ ಇಯರ್ ಏನಿದೆ, ಪಾಸ್ಟ್ ಲೀಪ್ ಇಯರು, ಆಗ ನಮ್ಮ ಶಿವರಾಮ್ ಸಾಹೇಬರು ಫಿಸಿಕಲಿ ನಮ್ಮಿಂದ ದೂರವಾದ ದಿನ ಅದು. ಮಾರ್ಚ್ 1, ಏಕೆಂದರೆ ಇವಾಗ ಲೀಪ್ ಇಯರ್ ಇಲ್ಲದೆ ಇರೋದ್ರಿಂದ ಮಾರ್ಚ್ 1 ಮಾಡಬೇಕಾಗಿತ್ತು, ಇಲ್ಲ 28 ಮಾಡಬೇಕಾಗಿತ್ತು. ಸೊ ಫೆಬ್ರವರಿ ತಿಂಗಳಲ್ಲೇ ಮಾಡಿದ್ರೆ ಅದು ಸೂಕ್ತ ಅಂತ ಇವತ್ತು ಬಂದು ಇಲ್ಲಿ ನಾನು ನಮ್ಮ ವಾಣಿಯಮ್ಮ ಅವರ ನೆನಪುಗಳನ್ನ, ಅವರು ಯಾಕೆಂದರೆ ಶಿವರಾಮ್ ಸಾಹೇಬ್ರದ್ದು ನಾನು ಇಂಟರ್ವ್ಯೂ ಮಾಡಿದಾಗ ಹೆಚ್ಚಾಗಿ ಅವ್ರ ಕುಟುಂಬದ ಬಗ್ಗೆ ಅವ್ರು ಮಾತಾಡಿಲ್ಲ. ಅವ್ರು ಮಾತಾಡಿದ್ದು ಅವ್ರ ಸಮಾಜ, ಅವ್ರ ಜನ, ಸಿನಿಮಾ, ಅವರ ರಾಜಕೀಯದ ಕನಸುಗಳು, ಹೀಗೆ. ಸೊ ಇಲ್ಲಿ ಒಬ್ಬ ಯಜಮಾನನಾಗಿ, ತಂದೆಯಾಗಿ, ಮಾವನಾಗಿ ಹೇಗಿದ್ದರು, ತಾತನಾಗಿ ನಮ್ಮ ಶಿವರಾಮ್ ಸಾಹೇಬರು, ಇವೆಲ್ಲವೂ ಮಾತಾಡೋದಕ್ಕೆ ಬಂದಿದ್ದೀನಿ. ಇಲ್ಲಿಗೆ ನಾನು ಬರೋದಕ್ಕೆ ಲಾಸ್ಟ್ ಟೈಮು ಶಿವರಾಮ್ ಸಾಹೇಬ್ರನ್ನ ಮಾತಾಡ್ಸೋದಕ್ಕೂ ಮುಖ್ಯವಾದ ಕಾರಣ ನಮ್ಮ ಗ್ಲೋಬಲ್ ಕನ್ನಡಿಗ ರಾಮ್. ಈಗಲೂ ಕೂಡ ನಮ್ಮ ರಾಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಮತ್ತೊಮ್ಮೆ, ನಮ್ಮ ಪ್ರದೀಪ್ ಅವರ ಅಣ್ಣ. ಸೊ ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಪ್ರದೀಪ್. ನಿಮಗೆ ಥ್ಯಾಂಕ್ಸ್ ಹೇಳಿ. ಸ್ಪೆಷಲ್ಲಾಗಿ ಇಲ್ಲಿ ಶಿವರಾಮ್ ಸಾಹೇಬ್ರವರ 2ನೇ ಅಳಿಯ ನಮ್ಮ ಭರತ್ ಅವರು, ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ನಾನು ಬಂದು ಇಲ್ಲಿ ಮಾತಾಡೋದಕ್ಕೆ ಮುಂಚೆ, ಇಂಟರ್ವ್ಯೂ ಮಾಡೋದಕ್ಕೆ ಮುಂಚೆ ಬಂದು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಹೋಗಿದ್ದೆ. ಸೊ ತುಂಬ ಆರ್ಗನೈಸ್ಡಾಗಿ ಇಂಟರ್ವ್ಯೂ ಆಗೋದಕ್ಕೆ ಭರತ್ ಅವರು ಒಂದು ಮೈನ್ ಪಾರ್ಟ್. ಸೊ ಥ್ಯಾಂಕ್ ಯು ಭರತ್ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಆಗಲೇ ತಿಳಿಸಿದ್ದೀನಿ. ಈಗ ಶಿವರಾಮ್ ಸಾಹೇಬ್ರವರ 101 ನೆನಪು, ಅವರ ಶ್ರೀಮತಿಯವ್ರ ಮೂಲಕ ಹೋಗೋಣ. ಹಾಗಿದ್ರೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. 101 ನೆನಪು. ಎಸ್, ನನ್ನ ಜೊತೆಗಿದ್ದಾರೆ ನಮ್ಮ ವಾಣಿಯಮ್ಮ ಅವರು. ಅಮ್ಮ ನಮಸ್ಕಾರಮ್ಮ. ನಮಸ್ತೆ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿ. ಓಕೆ. ಒಂದು ಥರದಲ್ಲಿ ತುಂಬ ಖುಷಿ ಇದೆ ನಿಮ್ಮನ್ನು ಮಾತಾಡಿಸ್ತಾ ಇರೋದು. ನಾನು ಒಂದು ಥರದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಮನಸ್ಸಿನಲ್ಲಿ ಎಲ್ಲೋ ಒಂದು ಸಣ್ಣ ಒಂದು ನೋವಿದೆ ಅಮ್ಮ. ಯಾಕೆಂದರೆ ಸಾಹೇಬ್ರು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾನು ನಿಮ್ಮನ್ನು ಮಾತಾಡ್ಸೋಕ್ಕಾಗಲಿಲ್ಲ. ಸಾಹೇಬ್ರು ಇಲ್ಲದೆ ಇರಬೇಕಾದ್ರೆ ಬಂದು ನಾನು ನಿಮ್ಮನ್ನು ಮಾತಾಡಿಸ್ತಿದ್ದೀನಲ್ಲ ಅನ್ನೋ ಖಂಡಿತ ಆ ಒಂದು ಸಣ್ಣ ಅಳಕು, ಆ ಒಂದು ಸಣ್ಣ ಒಂದು ಬೇಜಾರಿದೆ. ಬಟ್ ನಿಮ್ಮಲ್ಲಿ ನಾವು ಅವ್ರನ್ನ ನೋಡ್ತಾ ಇದ್ದೀವಿ, ಯಾಕೆಂದರೆ ನಿಮ್ಮ ಹಿಂದೆಯೇ ಅವರಿದ್ದಾರೆ, ನಿಮ್ಮ ಜೊತೆಗೆ ಅವರಿದ್ದಾರೆ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೆರ್ ಇಸ್ ಎ ವುಮೆನ್ ಅಂತ ಹೇಳ್ತಾರೆ. ಹಾಗೆ ಸಾಹೇಬರ ಈ ಯಶಸ್ಸಿನ ಜೀವನಕ್ಕೆ, ಯಶಸ್ಸಿನ ಹಾದಿಗೆ ನಿಮ್ಮ ಒಂದು ಅವರೊಟ್ಟಿಗೆ ಬರೀ ಸಪ್ತಪದಿ ಮಾತ್ರ ನೀವು ಹೆಜ್ಜೆ ಇಟ್ಟಿಲ್ಲ, ಅವರ ಎಲ್ಲ ಕಷ್ಟ, ಸುಖ, ನೋವು, ನಲಿವು ಎಲ್ಲದರಲ್ಲೂ ಹೆಜ್ಜೆ ಇಟ್ಟಿದ್ದೀರ. ಆ್ಯಂಡ್ ಅವರು ಏನು ಅವರ ಕನಸುಗಳನ್ನ ನೀವು ತಡೆಯೋದಕ್ಕೆ ಹೋಗಿಲ್ಲ. ಸೊ ನನಗೆ ನಿಮ್ಮ ಜೀವನ ತಿಳ್ಕೊಳ್ಳೋದಕ್ಕೆ ಆಸೆ ಇತ್ತು, ನಿಮ್ಮ ಮೂಲಕ ಸಾಹೇಬ್ರ ಜೀವನ ತಿಳ್ಕೊಳ್ಳೋಕೆ ಆಸೆ ಇತ್ತು. ಹೇಳಿಮ್ಮ, ಹೇಗಿದ್ದೀರಾ? ಫಸ್ಟ್ ಆಫ್ ಆಲ್ ಇವಾಗ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಇದೇ ತಿಂಗಳು ನೀವು ಆವಾಗಲೇ ಹೇಳಿದ್ರಿ ಅರಸನಿಲ್ಲದ ಅರಮನೆ ಅಂತ. ಇದೇ ತಿಂಗಳು 28ನೇ ತಾರೀಕು, 29ನೇ ತಾರೀಕು ನನ್ನ ಮನೆ ಕತ್ಲಾಗೋಯ್ತು. ನನ್ನ ಮನೆ ಬೆಳಕು ಆರಿ ಹೋಗಿದ್ದು ದಿನ. ನೋವು ಇರುತ್ತೆ, ನಾನು ಕೊನೆ ನನ್ನ ಉಸಿರಿರೋವರೆಗೂ ಅದು ನನ್ನ ಜೊತೆಲೇ ಮಣ್ಣಾಗುತ್ತೆ. ಅವ್ರನ್ನ ಕಳ್ಕೊಂಡ್ಬಿಟ್ನಲ್ಲ ಅನ್ನೋ ನೋವು ನನಗೆ. ಇಷ್ಟು ಬೇಗ ಕಳ್ಕೊಂಡ್ಬಿಟ್ಟೆ ಅವರನ್ನು. ಅವ್ರ ವರ್ಷ 100 ಕಾಲ ಬಾಳ್ತೀನಿ ಅನ್ನೋ ಆಸೆ ಅಂತೂ ತುಂಬ ಅಗಾಧವಾಗಿತ್ತು. ಛಲವಾದಿಯವರು. ಅದು ನಾವು ಯಾರೂ ಊಹಿಸಿರಲಿಲ್ಲ. ಒಂದು ಶಾಕ್ ನಮಗೆ, ನಮ್ಮ ಇಡೀ ಕುಟುಂಬಕ್ಕೆ. ಇದೇ ತಿಂಗಳು 29ನೇ ತಾರೀಕು ಅವ್ರನ್ನ ದೈಹಿಕವಾಗಿ ಮಾತ್ರ ಕಳ್ಕೊಂಡಿದ್ದೀವಿ ನಾವು. ಹೌದು, ಖಂಡಿತ.
ಅವರ ಆದರ್ಶಗಳು ನನಗೆ ಮೊದಲಾದರೆ ಬೆಳಗ್ಗೆ ಹೋಗಿ ರಾತ್ರಿ ಸಿಗ್ತಾ ಇದ್ರು ನನಗೆ, ಮನೆಗೆ ಬರ್ತಾವಾಗ ಸಿಗ್ತಾ ಇದ್ರು. ಆದರೆ ಈಗ ನನ್ನ ಜೊತೆ ಪ್ರತಿ ಕ್ಷಣನೂ ನನ್ನ ಜೊತೆ ಇದ್ದಾರೆ ಅವರು. ನಾನು ಮೊನ್ನೆ ಲಾಸ್ಟ್ ಟೈಮ್ ನಿಮ್ಮ ಹತ್ರ ಮಾತಾಡೋಕ್ಕೆ ಬಂದಾಗ, ಇಂಟರ್ವ್ಯೂ ಮುಂಚೆ ಮಾತಾಡೋಕ್ಕೆ ಬಂದಿದ್ದೆ ನಿಮ್ಮ ಹತ್ರ, ನಿಮ್ಮ ಅಳಿಯ ಭರತ್ ಅವ್ರ ಹತ್ರ. ಆವಾಗ ನಾನೊಂದು ಮಾತು ಹೇಳಿದ್ದೆಮ್ಮ, ಎಲ್ಲೋ ಒಂದು ಕಡೆ ನಾನು ಮತ್ತೆ ಬಂದು ನಿಮ್ಮನ್ನು ಇಂಟರ್ವ್ಯೂ ಮಾಡೋಕ್ಕೆ ಅವರೇ ನಮ್ಮನ್ನು ಕರೆಸ್ಕೊಂಡಿದ್ದಾರೆ ಅಂತ. ನೀವು ಅವಾಗ ಒಂದು ಮಾತು ಹೇಳಿದ್ರಿ, ಹೌದು, ನಾನು ಕೆಲವು ನನ್ನ ಪ್ರಶ್ನೆಗಳಿಗೆ ಅವ್ರ ಫೋಟೋ ಮುಂದೆ ನಾನು ನಿಂತ್ಕೊಂಡು ಕೇಳಿದಾಗ ನನಗೆ ಉತ್ತರಗಳು ಸಿಗುತ್ತೆ ಅಂತ. ಎಲ್ಲೋ ನೀವು ಹೇಳಿದ ಮಾತು ಅದು ಕನೆಕ್ಟ್ ಆಯಿತು ನನಗೆ. ಪ್ರತಿ ರಾತ್ರಿ ಮಲಗೋ ಮುಂಚೆ ನನಗೆ ಬೆಳಗ್ಗೆಯಿಂದ ನನಗೇನೆಲ್ಲ ನೋವಾಗಿರುತ್ತೆ, ಬೇಜಾರಾಗಿರುತ್ತೆ, ಅಥವಾ ನನಗೆ ಅವತ್ತು ಏನು ಒಂದು ಪರವಾಗಿಲ್ಲ ಇವತ್ತು ಓಕೆ ಅನ್ನೋ ಥರ ಇರುತ್ತೆ, ಅದನ್ನೆಲ್ಲ ಅವ್ರ ಫೋಟೋ ಮುಂದೆ ನಿಂತು ಹೇಳ್ಕೊತೀನಿ, ಹೇಳಿಬಿಟ್ಟು ಮಲ್ಕೊತೀನಿ. ಮತ್ತೆ ಬೆಳಗ್ಗೆ ನಾನು ಎದ್ದ ತಕ್ಷಣ ನನಗೆ ಥಟ್ಟಂತ ಅಯ್ಯೋ ಅವ್ರು ಇಲ್ಲ ಅನ್ನೋದೇ ನನಗೆ ನೆನಪಾಗೋದು. ಆಮೇಲೆ ಮತ್ತೆ ಎದ್ದೇಳ್ತೀನಿ, ಅವರಿಲ್ಲ ಅನ್ನೋದು ಗೊತ್ತಾಗತ್ತೆ. ಆಮೇಲೆ ಮತ್ತೆ ಅವ್ರ ಫೋಟೋ ಮುಂದೆ ಹೋಗಿ ನಿಲ್ತೀನಿ. ನಮ್ಮ ಮನೇಲಿ ಯಾರಿಗೂ, ನನ್ನ ಹೆಣ್ಮಕ್ಳಿಗೆ ಅವರು ಒಂದು ಫೋಟೋಗೆ ಕುಂಕುಮ ಇಡೋದಾಗಲಿ, ಅವರಿಗೆ ದೀಪ ಹಚ್ಚೋದಾಗಲಿ, ಹೂವು ಇಡೋದಾಗಲಿ, ಅವ್ರಿಗೆ ಅದನ್ನು ನೋಡೋಕ್ಕೆ ಯಾರಿಗೂ ಇಷ್ಟ ಇಲ್ಲ. ನಮಗೆ ಒಪ್ಕೋತೀನಿ ಅದನ್ನು. ಅದಕ್ಕೆ ಹಾಗೆ ಸುಮ್ಮನೆ ನಮಸ್ಕಾರ ಮಾಡ್ಕೋತೀನಿ. ಎಲ್ಲ ಮತ್ತೇನಾದರೂ ನನಗೆ ಹೇಳ್ಕೋಬೇಕು ಅನಿಸಿದ್ರೆ ಹೇಳ್ಕೊತೀನಿ. ನನಗಿವತ್ತೇನೋ ಆಗ್ತಾ ಇಲ್ಲ, ನನಗೆ ಏನಾದರೂ ಸರಿ ಆಗ್ತಾ ಇಲ್ಲ, ನೀವು ಅದನ್ನು ನೀವೇ ಸರಿ ಮಾಡಬೇಕು ಅಂತಲೂ ಸಹ ಕೇಳ್ಕೊತೀನಿ. ಅದೇನೋ ಗೊತ್ತಿಲ್ಲ, ಆಶ್ಚರ್ಯಕರವಾಗಿ ಆ ದಿನ ನನಗೆ ಒಂಥರ ಚೆನ್ನಾಗಿ ಹೋಗಿರುತ್ತೆ, ಪಾಸಿಟಿವ್ ಆಗಿರುತ್ತೆ. ಅವರು ಪಾಸಿಟಿವ್ ಮೈಂಡ್ ಅವ್ರಿಗೆ. ಯಾವಾಗಲೂ ಅವರು ಒಂದು ನೆಗೆಟಿವ್ ಯೋಚನೆ ಮಾಡಿದವರೇ ಅಲ್ಲ. ನನಗೆ ಅನಿಸುತ್ತೆ ಆವಾಗ ಮತ್ತೆ ಆ ದಿನ ಸ್ಟಾರ್ಟ್ ಆಗುತ್ತೆ. ಎಸ್ಮಾ, ಅಂದರೆ ಕನಸುಗಳನ್ನ ನಂಬ್ತೀರಮ್ಮ ನೀವು? ಕನಸುಗಳ ಬಗ್ಗೆ ನಂಬಿಕೆ ಇಲ್ಲ ನನಗೆ ಅಷ್ಟೊಂದು. ಕನಸಲ್ಲಿ ಬರ್ತಾರೆ, ಅದನ್ನೇ ಕೇಳಕ್ಕೆ ಬಂದಿದ್ದೆ ನಾನು. ನನ್ನ ಕನಸಲ್ಲಿ ನಾನು ರಾತ್ರಿ ಮಲ್ಗೋ ಮುಂಚೆ ನೆನ್ಪು ಮಾಡ್ಕೊಂಡೆ ಮಲ್ಕೋತೀನಲ್ಲ, ಕನಸಲ್ಲಿ ಬರ್ತಾರೆ. ಬಂದಾಗ ಅಯ್ಯೋ ಆನಂದನ ಖಂಡಿತ ತಡ್ಕೊಳಕ್ಕಾಗೋದಿಲ್ಲ, ಅಷ್ಟು ಖುಷಿ ಆಗುತ್ತೆ. ಅಷ್ಟು ಅಯ್ಯೋ ಬಂದ್ಬಿಟ್ರಾ ಅಂತ ನಾನು ಏನೆಲ್ಲ ಹೇಳ್ಕೋಬೇಕು ಅನಿಸಿರುತ್ತೆ ಅದನ್ನೆಲ್ಲ ಹೋಗಿ ಹೇಳ್ಕೊತಾ ಇರ್ತೀನಿ. ಆ ಥರನೇ ಕನಸು ಬರೋದು ನನಗೆ. ಎಲ್ಲ ಹೇಳ್ಕೊತಾ ಇರ್ತೀನಿ, ಅಯ್ಯೋ ರೀ ಅದಾಯಿತು ರೀ, ಇದಾಯಿತು ರೀ, ಹಾಗಾಯಿತು ಹೀಗಾಯಿತು ಅಂತ ಎಲ್ಲ ಒಂದೇ ಸಲ. ನನಗೆ ಅದನ್ನು ತಡ್ಕೊಳಕ್ಕೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಆನಂದ ಆಗೋಗುತ್ತೆ. ಅದೆಲ್ಲ ಹೇಳ್ಕೊಂಡ್ಬಿಡ್ತೀನಿ ಅವ್ರ ಹತ್ರ. ಆಮೇಲೆ ನೋಡಿದ್ರೆ ಅದು ಕನಸು ಅಂತ ಗೊತ್ತಾಗ್ಬಿಡುತ್ತೆ. ಅಯ್ಯೋ ಕನಸ, ಅದು ಎಂಥ ಇದಾಯಿತು ಅಂತ ಮತ್ತೆ ಇದಾಗುತ್ತೆ. ಪ್ರತಿ ಸಲನೂ ನನಗೆ ಅವರು ಚೆನ್ನಾಗಿ ಬಂದು ಕೂತ್ಕೊಂಡು ನಂದೆಲ್ಲ ಕೇಳಿಸ್ಕೊಳ್ಳೋ ಥರನೇ ಕನಸು ಬರೋದು. ನನಗೇನು ಬೇರೆ ಏನೂ ಕನಸು ಬರೋಲ್ಲ. ನಾನು ಒಂದೇ ಸೆಕೆಂಡ್ಗೆ ಅಯ್ಯೋ ಎಷ್ಟು ದಿನ ಆಗೋಯ್ತಲ್ಲ, ಎಲ್ಲ ನಿಮ್ಮ ಹತ್ರ ಹೇಳ್ಕೋಬೇಕು, ನಾನು ಎಷ್ಟು ಅದು ಹೇಳ್ಕೋಬೇಕು ಇದು ಹೇಳ್ಕೋಬೇಕು ಎಲ್ಲ ಹೇಳ್ಕೊಂಬಿಡ್ತೀನಿ. ಒಂದೇ ಸರಿ ಬಡ ಎಲ್ಲ ಹೇಳ್ಕೊಂಡ್ಬಿಡ್ತೀನಿ. ಆಮೇಲೆ ಅಯ್ಯೋ ಅವ್ರಿಲ್ಲ, ಇದು ಕನಸು ಅಂತ ಗೊತ್ತಾದಾಗ ತುಂಬಾ ನೋವಾಗುತ್ತೆ. ಬಟ್ ಅಕ್ಕೆಲ್ಲ ಹೊತ್ತು ಖುಷಿ ಕೊಡುತ್ತೆ ಕನಸು, ಅದು ನಿಜವಲ್ಲ. ಅಂದ್ರೆ ಸಾಹೇಬ್ರು ನಿಮ್ ಜೊತೆಗೆ ಇದೀನಿ ಅಂತ ಸಿಂಬಾಲಿಕಲ್ ಆಗಿ ಅದು ಹೇಳ್ತಾ ಇರೋದು ಅಂತ ವಾಟ್ ಐ ಬಿಲೀವ್. ಖಂಡಿತ ಅಮ್ಮ, ಅಂದ್ರೆ ನಮ್ಮೆಲ್ಲರಿಗೂ, ಅಂದ್ರೆ ಶಿವರಾಮ್ ಸಾಹೇಬ್ರನ್ನ ಹತ್ತಿರದಿಂದ ನೋಡಿದವ್ರಿಗೆ ಅಥವಾ ಶಿವರಾಮ್ ಸಾಹೇಬ್ರ ಜೊತೆ ಒಂದು ಸಣ್ಣ ಮಟ್ಟದಲ್ಲಿ ಒಡನಾಟ ಇಟ್ಕೊಂಡವ್ರಿಗೆ ಒಂದು ಪ್ರಶ್ನೆ ಕಾಡೋದು. ಯಾಕೆಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಅವ್ರ ಹುಟ್ಟುಹಬ್ಬ. ನನ್ನ ವೈಯಕ್ತಿಕವಾಗಿ ನಾನು ನಂದೇ ಮಾತಾಡ್ತೀನಿ. ಡಿಸೆಂಬರಲ್ಲಿ ನಾನು ಅವ್ರು ವಿಶ್ ಮಾಡಿದಾಗ ಫೋನ್ ಮಾಡಿದೆ, ಅವರು ಫೋನ್ ತೆಗಿಲಿಲ್ಲ. ಮೆಸೇಜ್ ಮಾಡಿದೆ, ರಿಪ್ಲೈ ಮಾಡಿದ್ರು. ಅಂದರೆ ಅವರ ಈ ಆರೋಗ್ಯದ ಒಂದು ಚಾಲೆಂಜಸ್ಸು ಈ ಡಿಸೆಂಬರಿಂದನೇ ಸ್ಟಾರ್ಟ್ ಆಗಿತ್ತು. ಏನಾಗಿತ್ತಮ್ಮ ನಮ್ಮ ಸಾಹೇಬ್ರಿಗೆ? ಯಾಕೆಂದರೆ ಅದು ಇನ್ನೂ ಪ್ರಾಪರಾಗಿ ನಮಗೆ ಅಷ್ಟು ಫಿಟ್ ಆಗಿದ್ದವರು. ಯಾಕೆಂದರೆ ಇವಾಗ ನಾವು ಶೂಟ್ ಮಾಡ್ತಿರೋ ಟೈಮ್ ಇದು 4:45. ನಾನೊಂದು ಸತಿ ನಿಮ್ಮ ಮನೆಗೆ ಬಂದಿದ್ದೆ, ಸಂಜೆ 4 ಗಂಟೆ 4:15 ಬಂದಿದ್ದೆ. ಮೇಲ್ಗಡೆ ಟೆರೆಸ್ ಮೇಲಿದ್ರು ಸಾಹೇಬರು. ಈ ಬಿಸಿಲು ತೊಗೋಬೇಕು ರಘು, ಒಳ್ಳೇದಿದು, ವಿಟಮಿನ್ ಡಿ, ಬೆಳಗ್ಗೆ ಹೊತ್ತು ಸಂಜೆ ಹೊತ್ತು ನಾನು ಇಲ್ಲೇ ಕೂತ್ಕೋತೀನಿ ಅಂತ ಟೆರೆಸ್ ಮೇಲ್ಗಡೆ ಕೂತ್ಕೊಂಡು ನಾವು ಒಂದು 1/2-3 ಗಂಟೆ ಸಿನಿಮಾ ಪ್ರೊಡಕ್ಷನ್, ನಾನು ಯಾವುದೋ ಸಿನಿಮಾ ಮಾಡಬೇಕು ಅಂತಿದ್ದೆ, ಅದ್ರ ಕತೆ ಕೇಳಿದರು, ಇದನ್ನೆಲ್ಲ ಮಾತಾಡಿದ್ವಿ. ಆಮೇಲೆ ನನಗೊಂದು ಸಂಕ್ರಾಂತಿ ಹಬ್ಬದ ಟೈಮ್ ಅದು, ಅದಕ್ಕೊಂದು ವಿಶ್ಯೂ ಕೊಟ್ಟಿದ್ರು ಅವರು.
ಕರ್ನಾಟಕದ ಮಹಾಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನಗೆ ಭಾಳ ಸಂತೋಷ ಅಂತ ಹೇಳಿದ್ರೆ ನಮ್ಮ ರಘುರಾಮ್ ಇತ್ತೀಚೆಗೆ ನನ್ನ ಸಂದರ್ಶನ ಮಾಡಿದ್ರು. ನನಗೆ ಗೊತ್ತಿಲ್ಲ ಇಷ್ಟೊಂದು ಜನಪ್ರಿಯತೆ ಗಳಿಸುತ್ತೆ ಅಂತಂತ ಹೇಳಿ. ನಾವು ಅವ್ರ ಮೂಲಕ ನಮಗೆ ಭಾಳಷ್ಟು ಜನಪ್ರಿಯತೆ ಸಿಕ್ತು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಸುಮಾರು 10 ಲಕ್ಷ ಜನ ನೋಡಿದ್ದಾರೆ. ಅಷ್ಟು ಪ್ರೀತಿಯಿಂದ ಕೊಟ್ಟಿದ್ರು. ಅಂದರೆ ಹಿ ವಾಸ್ ವೆರಿ ವೆರಿ ನಾರ್ಮಲ್, ಆರಾಮಾಗೇ ಇದ್ದರು. ಆ್ಯಂಡ್ ಅರ್ಶಿನ ಹಾಲು ಕುಡಿಬೇಕು, ಈ ಥರ ಕೆಲವು ಹೆಲ್ತ್ ಟಿಪ್ಸ್ ಎಲ್ಲ ಕೊಟ್ಟರು. ಅಂದರೆ ಅಷ್ಟೆಲ್ಲ ತಿಳ್ಕೊಂಡಿದ್ರು ಅವರು. ಏನಾಗಿತ್ತಮ್ಮ ನಮ್ಮ ಸಾಹೇಬ್ರಿಗೆ? ಇಲ್ಲ, ತುಂಬಾ ಫಿಟ್ ಆಗಿದ್ರು. ಅದನ್ನೇ ಹಾಗೆ ನೋಡಿದ್ರೆ ತುಂಬ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಇತ್ತು ಅವ್ರಿಗೆ ಅಂತಲೇ ಹೇಳಬೇಕು. ತುಂಬ ಪ್ರತಿದಿನ ಕರೆಕ್ಟಾಗಿ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತಾ ಇದ್ರು. ನಾವೆಲ್ಲರೂ ಮಲಗೆ ಇರ್ತಾ ಇದ್ವಿ ಅಂತಲೇ ಹೇಳಬೇಕು. ಅವರೊಬ್ಬರೇ ಎದ್ದು ಬೆಳಗ್ಗೆ ಎದ್ದು 1.5 ಲೀಟರ್ಸ್ ನೀರು ಕುಡಿತಾಯಿದ್ರು, ಬಿಸಿ ನೀರು ಕುಡಿತಾಯಿದ್ರು. 1 ಅವರ್ ಯೋಗ ಮಾಡ್ತಾಯಿದ್ರು. ಆಮೇಲೆ ಮತ್ತೆ ವಾಕ್ ಮಾಡ್ತಾಯಿದ್ರು. ಅವ್ರ ಫುಡ್ ಅಂತೂ ತುಂಬಾ ಸಿಂಪಲ್. ಅದೆಷ್ಟು ಸಿಂಪಲ್ ಅಂದರೆ ಯಾರೂ ನಂಬಲ್ಲ, ಅಷ್ಟು ಸಿಂಪಲ್ ಫುಡ್ ಅವ್ರದ್ದು. ಸಿಂಪಲ್ ಫುಡ್ ಇತ್ತು. ಏನು ತಿನ್ನೋರಮ್ಮ? ಏನು ಬೆಳಗ್ಗೆ ಅಂತೂ ಬೆಳಗ್ಗೆ ಅದೇ 1 ಅವರ್ ಯೋಗ ಮಾಡಿ ಸ್ನಾನ ಮಾಡಿ ಕೆಳಗಡೆ ಬರ್ತಾಯಿದ್ರು. ಬಂದು ಕೇಳ್ತಿದ್ರು ನನ್ನ ಹತ್ರ, ವಾಣಿ ಏನು ತಿಂಡಿ ಮಾಡ್ತಾ ಇದೆಯಾ ಅವತ್ತು ಅಂತ ಕೇಳ್ತಾಯಿದ್ರು. ನಾನು ಅದು ಇದು ಇಡ್ಲಿ ದೋಸೆ ಇದು ಅದು ಏನಾದರೂ ಹೇಳಿದ್ರೆ, ದಯವಿಟ್ಟು ನಂಗೆ ಅದು ಯಾವುದು ಬೇಡ, ನಂಗೊಂದು ರಾಗಿ ರೊಟ್ಟಿ ಸುಟ್ಕೊಟ್ಬಿಡು ಅಂತ ಕೇಳ್ತಾಯಿದ್ರು. ಆಯ್ತಂತ ನಾನು ರಾಗಿ ರೊಟ್ಟಿ ಸುಟ್ಬಿಟ್ಟು ಕೊಡ್ತಾಯಿದ್ದೆ. ಅದನ್ನು ಅವ್ರು ಯಾವ ಜೊತೆ ತಿಂತಾಯಿದ್ರು ಅಂದರೆ ಮೊಸರು, ತುಪ್ಪ ಮತ್ತು ಬೆಲ್ಲ. ಓ, 3 ಕಾಂಬಿನೇಷನ್. ಅದನ್ನು ಹಾಕ್ಕೊಂಡು ನೀಟಾಗಿ ತಿನ್ನೋರು. ಆಮೇಲಿಂದ ಮತ್ತು ನ್ಯೂಸ್ ಪೇಪರ್ ಓದ್ತಾಯಿದ್ರು. ಫುಲ್ ನ್ಯೂಸ್ ಪೇಪರ್ ಎಲ್ಲ ಓದ್ಕೊಂಡು ಅದು ಸ್ಟಾರ್ಟ್ ಆಗ್ತಿತ್ತು. ಅದು ತುಂಬಾ ಫಿಟ್ ಆಗಿದ್ರು ಅವರು. ಅವ್ರು ಸುಮ್ಮನೆ ಆರಾಮ್ಸೆ ಕೂತ್ಕೊಳ್ತಾರೇ ಇರಲಿಲ್ಲ. ಮನೆಯಲ್ಲಿದ್ರೂ ಫುಲ್ ಮನೆ ಸುತ್ತ ವಾಕ್ ಮಾಡೋರು, ರೌಂಡ್ ಹೊಡಿಯೋರು, ಬುಕ್ಸ್ ಓದೋರು. ಲೇಸಿಯಾಗಂತೂ ಇರ್ತಿರ್ಲಿಲ್ಲ ಅವರು. ಜನಗಳು ಬರೋರು ಭೇಟಿ. ಆಮೇಲೆ ಮಲ್ಕೊಳ್ಳೋದು ಆ ಥರದ್ದೆಲ್ಲ ಅಭ್ಯಾಸಗಳೇ ಇಲ್ಲ ಅವ್ರಿಗೆ. ಮಧ್ಯಾಹ್ನ ಮಲ್ಕೊಳ್ಳೋ ಥರ ಆಗಲಿ ಆ ಥರದ್ದೆಲ್ಲ ಯಾವುದೂ ಅಭ್ಯಾಸ ಇಲ್ಲ ಅವ್ರಿಗೆ. ಅಷ್ಟರಲ್ಲಿ ಎಲ್ಲರೂ ಜನಗಳೆಲ್ಲ ಬರ್ತಿದ್ರು. ಅವ್ರಿಗೆ ಖುಷಿ ಅದೊಂದು ದೊಡ್ಡ ಖುಷಿಯ ವಿಚಾರ ಅಂದರೆ, ಇವತ್ತು ನನ್ನ ಜನಗಳು ನೋಡೋಕೆ ಬಂದ್ಬಿಟ್ಟಿದ್ದಾರೆ, ಅವ್ರ ಜೊತೆ ಇದ್ರೆ ಅದಷ್ಟೇ ಅವ್ರಿಗೆ ಖುಷಿ. ಆಮೇಲೆ ಅಷ್ಟೇ ಆ ಥರ ಇದ್ದರು. ಡಿಸೆಂಬರ್ ತಿಂಗಳಲ್ಲಿ ಅವ್ರಿಗೂ ಡಿಸೆಂಬರ್ 15 ಅವ್ರದ್ದು ಬರ್ತಡೇ. ಹೌದು. ತುಂಬ ಜನ ಅವ್ರ ಅಭಿಮಾನಿಗಳು ಎಲ್ಲ ಜಿಲ್ಲೆಯಿಂದನೂ ಅವ್ರನ್ನ ಇಷ್ಟಪಡೋರು ಎಲ್ಲರೂ ಬರ್ತಾಯಿದ್ರು. ಪ್ರತಿ ವರ್ಷ ಅದು ನಮ್ಮ ಮನೆಯಲ್ಲಿ ಆ ದಿನ ಒಂದು ದೊಡ್ಡ ಹಬ್ಬ ಥರನೇ ಆಚರಣೆ ಆಗ್ತಾಯಿತ್ತು. ಬರ್ತಾಯಿದ್ರು, ವಿಶ್ ಮಾಡ್ತಾಯಿದ್ರು. ಎಲ್ಲರೂ ಊಟ ಮಾಡಿಕೊಂಡು ಎಲ್ಲ ಸಂಜೆವರೆಗೂ ಎಲ್ಲರೂ ಬರ್ತಾಯಿದ್ರು, ಹೋಗ್ತಾಯಿದ್ರು. ಚೆನ್ನಾಗೇ ಇದ್ದರು. ಡಿಸೆಂಬರು ಎಂಡ್ವರೆಗೂ ಅವ್ರು ಚೆನ್ನಾಗೇ ಇದ್ದರು. ಸಡನ್ನಾಗಿ ಅವ್ರಿಗೆ BP ಡೌನ್ ಆಗ್ತಾ ಹೋಯ್ತು, ಫ್ಲಕ್ಚುಯೇಟ್ ಆಯಿತು. ಇವ್ರಿಗೆ ಸ್ವಲ್ಪ ಲಕ್ಷಣವಾಗಿರೋ ಹುಡುಗಿ ಬೇಕು ಅನ್ನೋದು ಎಲ್ಲರ ಹತ್ರ ಹೇಳ್ಕೊತಿದ್ರಂತೆ. ಬಹುಶಃ ನಾನು ಅವ್ರ ಕಣ್ಣಿಗೆ ಲಕ್ಷಣವಾಗಿ ಕಂಡಿರ್ಬೋದು. ಖಂಡಿತಮ್ಮ, ನೀವೇ ನಮ್ಮ ಅದಕ್ಕೆ ಬಂದಿದ್ರು ಮನೆಗೆ. ಅವ್ರ ಫ್ರೆಂಡ್ಸ್ ಜೊತೆ ಫಸ್ಟ್ ನಮ್ಮ ಮನೆಗೆ ಬಂದರು.